ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಜನ ಕಲ್ಯಾಣ ಟ್ರಸ್ಟ್ನ ಸ್ಕಾಲರ್ಶಿಪ್ನ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಯೂರ್ಲಿ ಒಂದು ಈ ಸ್ಕಾಲರ್ಶಿಪ್ನ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಹೇಗೆ ಅಪ್ಲೈ ಮಾಡೋದಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಈ ಒಂದು ಸ್ಕಾಲರ್ಶಿಪ್ನ ಬಂದ್ಬಿಟ್ಟು ರೆಸಿಡೆಂಟ್ಸ್ ಆಫ್ ಕರ್ನಾಟಕದವ್ರು ಮಾತ್ರ ಈ ಒಂದು ಅಪ್ಲೈ ಮಾಡಬಹುದು. ಈ ಸ್ಕಾಲರ್ಶಿಪ್ಗೆ ಕಟ್ ಆಫ್ ಇದೆ, ಒಂದೊಂದು ಕೋರ್ಸಸ್ ಇಷ್ಟು ಕಟ್ ಆಫ್ ಇದೆ, ಅಷ್ಟು ಪರ್ಸೆಂಟೇಜ್ ಇದ್ರೆ ಮಾತ್ರ ಕಟ್ ಆಫ್ ಪರ್ಸೆಂಟೇಜ್ ಇದ್ರೆ ಮಾತ್ರ ನೀವು ಅಪ್ಲೈ ಮಾಡಬಹುದು. ಇಲ್ಲಿ ಫ್ಯಾಮಿಲಿ ಇನ್ಕಮ್ ಯಾರು ಒಂದು ಈ ಸ್ಟೂಡೆಂಟ್ ನ ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ತಾರಲ್ಲ, ಆ ಸ್ಟೂಡೆಂಟ್ ನ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು 1 ಲಕ್ಷ ಅಥವಾ 1 ಲಕ್ಷದ ಒಳಗಡೆ ಇರಬೇಕಾಗತ್ತೆ. ರೆಪ್ಯೂಟೆಡ್ ಕಾಲೇಜಲ್ಲಿ ಯಾವುದೇ ಕಾಲೇಜಲ್ಲಿ ಓದ್ತಿದ್ರು, ರೆಗ್ಯುಲರ್ ಬೇಸಿಸ್ ಯಾವುದೇ ಒಂದು ಯೂನಿವರ್ಸಿಟಿಯಲ್ಲಿ ಓದ್ತಿದ್ರು ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇಲ್ಲಿ ಪಾರ್ಟ್ ಟೈಮ್ ಮತ್ತು ಕರೆಸ್ಪಾಂಡೆಂಟ್ ಕೋರ್ಸಸ್ ಅಲ್ಲಿ ಓದ್ತಿರೋರು ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಏನಂತಂದ್ರೆ ಇಲ್ಲಿ ಸ್ಕ್ರೂಟಿನಿ ನಡೀತಾ ಹೋಗುತ್ತೆ. ಈ ಎಲ್ಲ ವೆರಿಫಿಕೇಶನ್ಸ್ ಮಾಡಿ ಈ ಒಂದು ಎಕನಾಮಿಕಲಿ ವೀಕರ್ ಮತ್ತೆ ಯಾವ್ದು ಮೆರಿಟೇಜ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರಿಗೆ ಈ ಒಂದು ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಈ ಒಂದು ಸ್ಕಾಲರ್ಶಿಪ್ ಏನಂತಂದ್ರೆ, ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಪಡಿಬೇಕಂತಂದ್ರೆ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಇರ್ಬೇಕಾಗತ್ತೆ. ಅಂತವ್ರು ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಮೆನ್ಷನ್ ಮಾಡಿದ್ರೆ ಯಾವ ಒಂದು ಸ್ಟೂಡೆಂಟ್ ಸೆಲೆಕ್ಟ್ ಆಗ್ತಾರ, ವೆಬ್ಸೈಟ್ ಅಲ್ಲಿ ಲೀಸ್ಟ್ ಸೆಲೆಕ್ಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ನ ಲಿಸ್ಟ್ ನ ಬಿಡ್ತಾ ಹೋಗ್ತಾರೆ. ಅಂತವ್ರಿಗೆ ಏನಂತಂದ್ರೆ ಡೈರೆಕ್ಟ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸ್ಕಾಲರ್ಶಿಪ್ ನ ಸಿಗ್ತಾ ಹೋಗುತ್ತೆ. ಇಲ್ಲಿ ಕೋರ್ಸಸ್ ನ ಬಂದ್ರೆ ಯಾವ ಕೋರ್ಸಸ್ ಬಂದು ಕಟ್ ಆಫ್ ಪರ್ಸೆಂಟೇಜ್. ಸಪೋಸ್ ಈಗ ಒಂದು ಸ್ಟೂಡೆಂಟ್ PUC ಓದ್ತಿದಾನಂತಂದ್ರೆ 10th ಅಲ್ಲಿ ಬಂದ್ಬಿಟ್ಟು ಅವರ ಒಂದು ಪರ್ಸೆಂಟೇಜ್ ಬಂದ್ಬಿಟ್ಟು 95% ಅಥವಾ 95% ಮೇಲೆ ಇರಬೇಕಾಗತ್ತೆ. ಇಲ್ಲಿ MBBS ಓದ್ತಿರೋರು ಏನಂತಂದ್ರೆ PUC ಲಿ ಬಂದ್ಬಿಟ್ಟು 90% ಇರಬೇಕಾಗತ್ತೆ. 90% 10th ಅಲ್ಲಿ ಬಂದ್ಬಿಟ್ಟು ಇಲ್ಲಿ MBBS ಓದಿದಾರೆ ಅಂದ್ರೆ 95% ಮೇಲೆ ಇರಬೇಕಾಗತ್ತೆ. ಹಾಗೆ PUC ಬಂದ್ಬಿಟ್ಟು 90% ಮೇಲೆ ಇರುವವರು ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಹಾಗೆ ನೀವು ಏನಾದ್ರು ಡಿಪ್ಲೊಮಾ ಅಥವಾ ಡಿಗ್ರಿ ಯಾವ್ದು BSc, BCom, BE ಅಥವಾ BBSc ಯಾವ್ದು ಓದ್ತಿದ್ರೆ ಸ್ಟೂಡೆಂಟ್ ನ PUC ಸ್ಕೋರ್ ಬಂದ್ಬಿಟ್ಟು 90% ಆಗಿರ್ಬೇಕು. ಅಂತವ್ರು ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಎಕ್ಸಾಂಪಲ್ ಈಗ ಇಲ್ಲಿ ನೋಡ್ರಿ, ನೀವು ಏನಾದ್ರು BCA, BBM, BBA, BA, BDS, B Pharma, MSc, ME, MCom, B.Ed, CA ನ ಓದ್ತಿದ್ರೆ ಬಂದ್ಬಿಟ್ಟು PUC ಸ್ಕೋರ್ ಬಂದ್ಬಿಟ್ಟು ಅವರ ಒಂದು 85% ಇರಬೇಕಾಗತ್ತೆ. ಅಂತವ್ರು ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಈ ಒಂದು ಸ್ಕಾಲರ್ಶಿಪ್ ನ ವೆಬ್ಸೈಟ್ ಲಿಂಕ್ ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ವೆಬ್ಸೈಟ್ ಗೆ ರೀಚ್ ಆಗಿ ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇಲ್ಲಿ ವೆಬ್ಸೈಟ್ ಗೆ ಬಂದಾಗ ಈ ತರ ಹೋಮ್ ಪೇಜ್ ತೋರಿಸಾಗುತ್ತೆ. ಇಲ್ಲಿ ಅಪ್ಲೈ ಆನ್ಲೈನ್ ಅಂತಿದೆ. ಈ ಒಂದು ಸ್ಕಾಲರ್ಶಿಪ್ ನ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ ಈ ಒಂದು ಸ್ಕಾಲರ್ಶಿಪ್ ನ ಲಾಸ್ಟ್ ಡೇಟ್ ಬಂದು ಮುಂದಿನ ತಿಂಗಳು 15/7/2025 ನೀವು ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇಲ್ಲಿ ಅಪ್ಲೈ ಆನ್ಲೈನ್ ಅಂತಿದೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಪೇಜ್ ಬರ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತಿದೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ, ಇಲ್ಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ರಿಜಿಸ್ಟ್ರೇಷನ್ ಮಾಡಿರ್ಬೇಕಾಗತ್ತೆ. ಇಲ್ಲಿ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತೀರಂದ್ರೆ ಈ ಸ್ಕಾಲರ್ಶಿಪ್ಗೆ ಇಲ್ಲಿ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ನೇಮು, ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID, ಮತ್ತೆ ಡೇಟ್ ಆಫ್ ಬರ್ತ್ ಮತ್ತೆ ಆಧಾರ್ ನಂಬರ್ ಹಾಕ್ಬೇಕಾಗತ್ತೆ. ಇಲ್ಲಿ ರಿಜಿಸ್ಟರ್, ಇನ್ ಕೇಸ್ ನೀವೇನೋ ರಿಜಿಸ್ಟರ್ ಆಗಿದ್ರೆ ಇಲ್ಲಿ ರಿಜಿಸ್ಟರ್ಡ್ ಇದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಿ ಪಾಸ್ವರ್ಡ್ ನ ಫಾರ್ಗೆಟ್ ಹೊಡೆದು ರಿಟ್ರೈವ್ ಮಾಡಬಹುದು. ಇಲ್ಲಿ ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ಇಲ್ಲಿ ಲಾಗಿನ್ ಆದಾಗ ಈ ತರ ಇಂಟರ್ಫೇಸ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಹೆಸರೇನು ಏನಂತಂದು ಇಲ್ಲಿ ಆಡ್ ನ್ಯೂ ಅಪ್ಲಿಕೇಶನ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ ಪೇಜ್ ಎಲ್ಲ. ಇಲ್ಲಿ ನೇಮ್ ಆಫ್ ದ ಸ್ಟೂಡೆಂಟ್ ನ ತುಂಬಬೇಕಾಗತ್ತೆ. ಇಲ್ಲಿ ಸ್ಟೂಡೆಂಟ್ ನ SSLC ಮಾರ್ಕ್ಸ್ ಕಾರ್ಡ್ ಅಥವಾ PUC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಆಧಾರ್ ನಂಬರ್ ನ ತುಂಬಬೇಕಾಗುತ್ತೆ. ಡೇಟ್ ಆಫ್ ಬರ್ತ್, ಮೇಲ್ ಆಫ್ ಫಿಮೇಲ್, ಗಾರ್ಡಿಯನ್ ನ ನೇಮು, ಫಾದರ್ ನ ಆಕ್ಯುಪೇಷನ್, ಅಡ್ರೆಸ್ ಲೈನ್ 1, ಅಡ್ರೆಸ್ ಲೈನ್ 2 ಅಡ್ರೆಸ್ ನ ತುಂಬಬೇಕಾಗುತ್ತೆ. ಪಿನ್ ಕೋಡ್ ಯಾವುದು, ಯಾವ ಜಿಲ್ಲೆಯವರು ಬೇಕಾದ್ರೆ ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇಲ್ಲಿ ನೀವು ಕರ್ನಾಟಕದವರಾದ್ರೆ ಕರ್ನಾಟಕ ಸ್ಟೇಟ್ ನಾನು ಹೇಳಿದಂಗೆ ಕರ್ನಾಟಕ ಒಬ್ಬರೇ ಅಪ್ಲೈ ಮಾಡಬಹುದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ನ ಹಾಕ್ಬೇಕಾಗುತ್ತೆ. ಇಮೇಲ್ ID ನ, ನ್ಯಾಷನಾಲಿಟಿ ಯಾವುದು, ಕ್ಯಾಸ್ಟ್ ಯಾವುದು, ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಏನು, ಇನ್ಕಮ್ ಸರ್ಟಿಫಿಕೇಟ್, RD ನಂಬರ್ ನ ತುಂಬಬೇಕಾಗತ್ತೆ. ನೆಕ್ಸ್ಟ್ ಕೊಡ್ಬೇಕಾಗತ್ತೆ.
ಇಲ್ಲಿ ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ ನೀವು 10th ಮೇಲೆ ಅಪ್ಲೈ ಮಾಡ್ತಿದ್ದೀರಾ ಅಥವಾ ನೀವು ಪ್ರೀವಿಯಸ್ ಕೋರ್ಸ್ ಯಾವ್ದು ಓದಿದ್ದೀರಾ ಅಂತ ಸೆಲೆಕ್ಟ್ ಮಾಡಬೇಕು. 10th ಓದಿದ್ರೆ PUC ಅಡ್ಮಿಷನ್ ಆಗ್ತಿದ್ರೆ 10th ನ ಸೆಲೆಕ್ಟ್ ಮಾಡಿ. PUC ಈ ವರ್ಷ ನೀವು ಡಿಗ್ರಿ ಅಪ್ಲೈ ಮಾಡ್ತಿದ್ರೆ ಯಾವ್ದೋ ಒಂದು BE ಅಪ್ಲೈ ಮಾಡ್ತಿದ್ರೆ ಅಂತಂದ್ರೆ 12th ನ ಸೆಲೆಕ್ಟ್ ಮಾಡಿ. ಯಾವ್ದು ಓದ್ತಿದ್ರೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕತ್ತೆ. ನೀವು ಯಾವ ಒಂದು ಡಿಗ್ರಿನ ಅಪ್ಲೈ ಮಾಡ್ತೀವಿ, ಇಲ್ಲಿ 10th ನ ಸೆಲೆಕ್ಟ್ ಮಾಡ್ತೀನಿ. ಯಾವ ಒಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಅಂತಂದು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಯಾವ ಒಂದು ಇಯರ್ ಅಲ್ಲಿ ನಿಮ್ಮ ಯಾವ ಒಂದು ಸ್ಕೂಲ್ ಕಾಲೇಜಲ್ಲಿ ಓದ್ತಿದ್ದೀರಾ, ಸ್ಕೂಲ್ ನ ಓದ್ತಿದ್ದೀರಾ, ಆ ಸ್ಕೂಲ್ ನ ಒಂದು ಅಡ್ರೆಸ್ ಅಥವಾ ಕಾಲೇಜ್ನ ಕಟ್ ಆಫ್ ನೀವು ಅಪ್ಲೈ ಮಾಡ್ತಿರೋಕ್ಕಿಂತ ಮುಂಚೆ ನಾನು ಹೇಳಿದಂಗೆ 95% ಮೇಲಿದ್ದವ್ರು ಅಪ್ಲೈ ಮಾಡ್ಬೇಕಾಗತ್ತೆ. ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಎಷ್ಟಿದೆ ಅಂತಂದು ಕೊಟ್ಟು ನೆಕ್ಸ್ಟ್ ಕೊಡ್ಬೇಕಾಗತ್ತೆ, ನೆಕ್ಸ್ಟ್ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಮೂರನೇ ಒಂದು ಫೀಲ್ಡ್ ಅಲ್ಲಿ ಈಗ ಯಾವ್ದು ಓದ್ತಿದ್ದೀರಾ, ಈಗ 10th ಪಾಸ್ ಮಾಡಿದ್ರೆ PUC ಓದ್ತಿದ್ದೀರಾ ಅಂತಂದು, ಯಾವ್ದು ಸೈನ್ಸ್ ಓದ್ತಿದ್ದೀರಾ, ಕಾಮರ್ಸ್ ಓದ್ತಿದ್ದೀರಾ ಅಂತಂದು, ಯಾವ ಒಂದು ಸ್ಕೂಲ್ ಕಾಲೇಜಲ್ಲಿ ಓದ್ತಿದ್ದೀರಾ, ಸ್ಕೂಲ್ ಕಾಲೇಜ್ನ ಅಡ್ರೆಸ್, ಫೀಸ್ ಎಷ್ಟು ಪೇಮೆಂಟ್ ಮಾಡಿದ್ದೀರಾ ಅಂತಂದು, ನಿಮ್ಗೆ ಯಾವ್ದೇ ತರ ಸ್ಕಾಲರ್ಶಿಪ್ ಬಂದಿದ್ದೀನಾ ಅಂತಂದು ಇಲ್ಲಿ ಎಸ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದ್ರೆ ನೋ ಹಾಕಿ ಇಲ್ಲಿ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ ಏನಂತಂದ್ರೆ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ನ ತುಂಬಿದ್ರೆ ಬ್ಯಾಂಕ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಬ್ಯಾಂಕ್ ಯಾವ ಒಂದು ಬ್ಯಾಂಕ್ ಅಲ್ಲಿ ಇದೆ ನಿಮ್ಮ ಅಕೌಂಟ್ ಅಂತಂದು, ಯಾವ ಬ್ಯಾಂಕ್ ಅಂತಂದು, ಬ್ರಾಂಚ್ ನೇಮ್ ಯಾವುದು, IFSC ಕೋಡ್ ಏನು, ಅಕೌಂಟ್ ನಂಬರ್ ಏನು, ಮತ್ತೊಂದು ಅಕೌಂಟ್ ನಂಬರ್ ನ ತುಂಬಿ ಇಲ್ಲಿ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಅದನ್ನೆಲ್ಲ ತುಂಬಿದ ತಕ್ಷಣ ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಡೀಟೇಲ್ಸ್ ನೆಲ್ಲ ತುಂಬಿದಾಗ ಇಲ್ಲಿ ಎಲ್ಲ ಕರೆಕ್ಟ್ ಆಗಿ ವೆರಿಫೈ ಇದೆನೋ ಇಲ್ಲ ಅಂತ ಕೊಟ್ಟು ನೆಕ್ಸ್ಟ್ ಪೇಜ್ ಕೊಟ್ಟು ಪ್ರೀವಿಯಸ್ ಪೇಜ್ ಕೊಟ್ಟು ಸಬ್ಮಿಟ್ ಕೊಡ್ಬೇಕಾಗತ್ತೆ. ಸಬ್ಮಿಟ್ ಮಾಡಿದಾಗ ಅಪ್ಲಿಕೇಶನ್ ನ ಪ್ರಿಂಟ್ಔಟ್ ತಗೋಬೇಕಾಗತ್ತೆ. ಸ್ಟೂಡೆಂಟ್ ನ ಏನಾದ್ರೂ ಕರೆಕ್ಷನ್ ಇದ್ರೆ ನೀವು ಎಡಿಟ್ ಮಾಡಿ ಪ್ರಿಂಟ್ಔಟ್ ನ ತಗೋಬಹುದು. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಅದರಲ್ಲಿ ಏನಂತಂದ್ರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಹಾಕ್ಬೇಕಾಗತ್ತೆ. ಆ ಪ್ರಿಂಟೆಡ್ ಫೋಟೋ ಕಾಲಮ್ ಅಲ್ಲಿ ಸಿಗ್ನೇಚರ್, ನಿಮ್ಮ ತಂದೆ ತಾಯಿನ ಸಿಗ್ನೇಚರ್ ನ ತಗೋಬೇಕಾಗತ್ತೆ. ಮತ್ತೆ ಯಾವ ಕಾಲೇಜಲ್ಲಿ ಓದ್ತಿದ್ರೆ ಪ್ರಿನ್ಸಿಪಲ್ ಅಥವಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿದ್ರೆ HOD ಡೈರೆಕ್ಟರ್ ನ ಸೀಲು ಸೈನು ತಗೋಬೇಕಾಗತ್ತೆ. ಎಲ್ಲಿ ಅಡ್ಮಿಷನ್ ತಗೊಂಡಿದ್ದೀರಾ ಅಲ್ಲಿ ನಿಮ್ಮ ಸಿಗ್ನೇಚರ್, ಪೇರೆಂಟ್ಸ್ ಮತ್ತೆ ಇನ್ಸ್ಟಿಟ್ಯೂಟ್ ಇಂದ ಸಿಗ್ನೇಚರ್ ನ ತಗೊಂಡಾದ ತಕ್ಷಣ ಅದನ್ನ ಸ್ಕ್ಯಾನ್ ಮಾಡಿ ಏನಂತಂದ್ರೆ ಬೇರೆ ಡಾಕ್ಯುಮೆಂಟ್ಸ್ ನೆಲ್ಲ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೀವು ಅಲ್ಲಿ ಅಪ್ಲೋಡ್ ಮಾಡೋ ಒಂದು ಆಪ್ಷನ್ಸ್ ಬರುತ್ತೆ. ಅಲ್ಲಿ ಏನಂತಂದ್ರೆ ಅಪ್ಲಿಕೇಶನ್ ಏನಂತಂದ್ರೆ ನೀವೇನಂತಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿದ್ರೆ ಮತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಪ್ಲೋಡ್ ಮಾಡಕ್ ಕೇಳುತ್ತೆ. ಆ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿದ್ರೆ ಏನಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.